ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 10 94ನೇ ದಿನ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯ್ತು, ಯಾರ್ಯಾರು ಸರಿ ಯಾರ್ಯಾರು ತಪ್ಪು, ಮೊದಲನೇದಾಗಿ ನಾಮಿನೇಷನ್ ವಿಷಯದಲ್ಲಿ ಯಾರ್ಯಾರ ಹೇಳಿಕೆ ಸರಿ ಇತ್ತು, ಯಾರ್ಯಾರು ನಾಮಿನೇಟ್ ಆದ್ರು, ಮತ್ತೆ ಸಂಗೀತ ಅವರು ಯಾರು ಸೇವ್ ಮಾಡಿದ್ರು, ಸೇವ್ ಮಾಡೋ ವಿಷಯ ಕರೆಕ್ಟ್ ಆಗಿತ್ತಾ, ಅದಾದ್ಮೇಲೆ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ವಿಶೇಷವಾಗಿ ಯಾವ ವ್ಯಕ್ತಿ ಆದ್ರೆ ಟಾಸ್ಕ್ ಚೆನ್ನಾಗ್ ಆಡಲ್ಲ, ಟಾಸ್ಕ್ ಅಂದ್ರೆ ವೇಸ್ಟ್, ಈ ವ್ಯಕ್ತಿ ಟಾಸ್ಕ್ ಆಡಲ್ಲ ವ್ಯಕ್ತಿ ಆ ಟಾಸ್ಕ್ ಅಲ್ಲಿ ಗೆಲ್ತಾನೆ. ಮತ್ತೆ ಇಲ್ಲಿ ನಾಮಿನೇಷನ್ ವಿಷಯ ಬಂದಾಗ ಫ್ರೆಂಡ್ಶಿಪ್ ಪ್ಲೇಸ್ ನಲ್ಲಿ ಬೇಳೆಕಾಳು ಬಯಸ್ಕೊಂತಾರೆ. ಇಂತ ಹಲವಾರು ವಾದ ಪ್ರತಿವಾದಗಳು ನಡೆದಾಗ ಯಾರ್ಯಾರ ಬಿಹೇವಿಯರ್ ಹೇಗಿತ್ತು, ವಿಶೇಷವಾಗಿ ಇಲ್ಲಿ ಪ್ರತಾಪ್ ಮತ್ತೆ ವಿನಯ್ ಅವ್ರ ಬಗ್ಗೆ ಮಾತಾಡಬೇಕು. ವಿನಯ್ ಅವ್ರು ಮತ್ತೆ ಸೋಲು ಒಪ್ಕೊಂಡ್ರ, ಪ್ರತಾಪ್ಗೆ ಸಾರಿ ಕೇಳಿದ್ರ, ಪ್ರತಾಪ್ ಒಂದೇ ಮತ್ತು ವಿನಯ್ ಅವ್ರು ಒಂದಾದ್ರ, ಇಂತ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ನಿನ್ನೆಯಿಂದಲೇ ಶುರುವಾಗುತ್ತೆ ಒಂದು ಕಾರ್ಡ್ ಕೊಡೋ ವಿಷಯ. ಫ್ರೆಂಡ್ಶಿಪ್ ಬ್ರ್ಯಾಂಡ್ ಅಲ್ಲಿ ಬೇಳೆ ಬಯಸ್ಕೊತದ್ದು ಯಾರು ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಕಾರ್ತಿಕ್ಗೆ ಓಟ್ ಹಾಕ್ತಾರೆ, ಸಂಗೀತ ಮಾತ್ರ 2 ಓಟ್ ಬರುತ್ತೆ. ಈ ವಿಷಯದಲ್ಲಿ ತನೀಶ್ ಅವರ ಸ್ಟ್ಯಾಂಡ್ ತುಂಬಾ ಕರೆಕ್ಟ್ ಆಗಿದೆ ಅನ್ಸುತ್ತೆ. ಏನಕ್ಕಂದ್ರೆ ಫ್ರೆಂಡ್ಶಿಪ್ ಅಂತ ಎಕ್ಸ್ಪೆಕ್ಟ್ ಮಾಡಿದ ಸಂಗೀತ ಅವರು, ಇಲ್ಲಿ ಯಾರು ಫ್ರೆಂಡ್ಶಿಪ್ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸಂಗೀತ ಅವರಿಗೆ ಡೆಡಿಕೇಟ್ ಮಾಡಬೇಕಾಯ್ತು, ಇದು ಕೊಡಬೇಕಾಗಿತ್ತು, ಆದ್ರೆ ಸಂಗೀತ ಕೊಡ್ಲಿಲ್ಲ. ಇದು ಬಂದಿದ್ದು ಮಾತ್ರ ಕಾರ್ತಿಕ್. ಇದಾದ್ಮೇಲೆನೆ ನಿನ್ನೆ ಎಪಿಸೋಡ್ ಮುಗುತ್ತೆ. ಈಗ ಬೆಳಕಾದ ಮೇಲೆ ಮೊದಲೇದು ಅದೇ ಟಾಪಿಕ್ ತಗೊಂಡ್ಬರ್ತಾರೆ. ಕಿಚನ್ ನಲ್ಲಿ ಫ್ರೆಂಡ್ಶಿಪ್ ಬಂಡಲ್ ಪ್ಲೇಟ್ ತೊಳಿಲ್ಲ, ಫ್ರೆಂಡ್ಶಿಪ್ ಬಂಡಲ್ ಕಪ್ ತೊಳಿಲ್ಲ ಅಂತ ಕಾರ್ತಿಕ್ ಟಾಂಟ್ ಮಾಡ್ತಾ ಇರ್ತಾರೆ ಸಂಗೀತ ಅವರಿಗೆ. ಈ ಬಿದ್ದು ಆಗ್ತಾನೆ ಇರುತ್ತೆ. ಈ ರೀತಿಯಾಗಿ ಈ ವಿಷಯದಲ್ಲಿ ವಿನಯ್ ಅವರು ಸಂಗೀತ ಸಪೋರ್ಟ್ ಮಾಡ್ತಾರೆ. ಎಚ್ಚರ್ಲಾಗಿರ್ಲಿ ನೋಡಿ, ಇಲ್ಲಿ ಕಾರ್ತಿಕ್ ಸಂಗೀತ ಫ್ಯಾನ್ಸ್ ಅಂತ ಬಂದಾಗ ಯಾವ ರೀತಿ ಡಿಬೇಟ್ ಆಗ್ತಾರೆ, ಯಾವ ರೀತಿ ಕಲ್ತು ವೋಟ್ ಮಾಡ್ತಾ ಇದ್ರು, ಈಗ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು. ಇನ್ನು ಇದಾದ್ಮೇಲೆ ವಿಶೇಷವಾಗಿ ನಾಮಿನೇಷನ್ ಗಿಂತ ಮುಂಚೆನೆ ಒಂದು ಟಾಸ್ಕ್ ಆಡ್ತಾರೆ ಬಿಗ್ ಬಾಸ್. ಏನಕ್ಕಂದ್ರೆ ಫಿನಾಲೆಗೆ ಹೋದಾಗ ಇಬ್ರು ಕಂಟೆಸ್ಟೆಂಟ್ ಗಳು ಅಂದ್ರೆ ನಿನ್ನ ಜೊತೆಗೆ ಇನ್ನೊಬ್ರು ಯಾರು ಇರ್ತಾರೆ, ನಿನ್ನ ಈ ವಿಷಯ ಬಂದಾಗ ಬಿಗ್ ಬಾಸ್ ಈ ಟಾಸ್ಕ್ ಕೊಟ್ಟಾಗ ಅಂದ್ರೆ ಸ್ಟೇಜ್ ಮೇಲೆ ಯಾರ ಕೈ ಜೊತೆಗೆ ನಿಮ್ಮ ಕೈ ಇರುತ್ತೆ ಅಂತ ಒಂದು ಟಾಸ್ಕ್ ಕೊಡ್ತಾನೆ. ಈ ಟಾಸ್ಕ್ ಅಲ್ಲಿ 3 ಹೆಸರು ಮಾತ್ರ ಎರಡು ವೋಟ್ ಬರುತ್ತೆ. ಒಂದು ಪ್ರತಾಪ್ಗೆ, ಒಂದು ವಿನಯ್ಗೆ, ಇನ್ನೊಂದು ಕಾರ್ತಿಕ್. ಇಲ್ಲಿ ತಗೊಂಡಿದ್ದು ಮಾತ್ರ ಈ ವಿಷಯದಲ್ಲಿ ತಗೊಂಡ್ಲಿಲ್ಲ ತುಕಾಲಿ ಹೆಸರು, ಮತ್ತೆ ಅದಾದ್ಮೇಲೆ ವರ್ತೂರ್ ಹೆಸರು, ತನೀಶ್ ಹೆಸರು. ಈ ವಿಷಯದಲ್ಲಿ ಇವರ 3 ಹೆಸರು ತಗೊಂಡಿದ್ದು ತುಂಬಾ ಅಚ್ಚರಿ ಅನಿಸ್ತಾ ಇತ್ತು. ಏನಕ್ಕಂದ್ರೆ ವರ್ತೂರ್ ಅವರು ಪ್ರತಾಪ್ ಹೆಸರು ತಗೊಂತಾರೆ, ಅದಾದ್ಮೇಲೆ ಸಂಗೀತ ಅವರು ಪ್ರತಾಪ್ ಹೆಸರು ತಗೊಂತಾರೆ, ತನಿಷಾ ಕಾರ್ತಿಕ್ ಹೆಸರು ತಗೊಂತಾರೆ, ವಿನಯ್ ಕಾರ್ತಿಕ್ ತಗೊಂತಾರೆ, ಕಾರ್ತಿಕ್ ವಿನಯ್ ತಗೊಂತಾರೆ. ಈ ರೀತಿ ಆದಾಗ ಸಂಗೀತ ಹೆಸರು ಪ್ರತಾಪ್ ತಗೊಂಡಲ್ಲ, ಆದ್ರೆ ಸಂಗೀತ ಮಾತ್ರ ಪ್ರತಾಪ್ ಹೆಸರು ತಗೊಂತಾರೆ. ಈ ರೀತಿ ಆದಾಗ ಇದಾದ್ಮೇಲೆ ಶುರುವಾಗುತ್ತೆ ನಾಮಿನೇಷನ್ಸ್. ಗುರು ತುಂಬಾ ಹಾಟ್ ಗುರು ಅಂತ ಖಂಡಿತವಾಗ್ಲೂ ಮುಂದೆ ತಿಳಿಸ್ಕೊಟ್ಟಿದ್ದೆ ನಾನು, ಹಾರ್ಟ್ ಮೇಲೆ ಚೂರಿ ಹಾಕೋದಂತ ಹೇಳಿ. ಇದೇ ಟಾಸ್ಕ್ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಯಾರ ಮೇಲೆ ಆಪಾದ ಓದಿಸ್ತಾರೆ ಫ್ರೆಂಡ್ಶಿಪ್ ಅಂತ ಬಂದಾಗ. ಆಸ್ ಇಟ್ ಈಸ್ ಗುರು, ಇಲ್ಲಿ ಫ್ರೆಂಡ್ ಅಂತ ಬಂದಾಗ ಒಬ್ಬ ಕಾರ್ತಿಕ್ ಮಾತ್ರ ತನಿಷ ಮೇಲೆ ಚೂರಿ ಹಾಕ್ತಾನೆ. ಅದ್ ಬಿಟ್ಟು ಇನ್ ಯಾವ ವಿಷಯದಲ್ಲೂ ನಮ್ರತ ಆಗ್ಲಿ, ವಿನಯ್ ಆಗ್ಲಿ, ಯಾರೇ ಆಗ್ಲಿ ಫ್ರೆಂಡ್ಗೆ ಫ್ರೆಂಡ್ ಹಾಕೋದು ಸಮಸ್ಯೆನೇ ಇಲ್ಲ. ಇದಾದ್ಮೇಲೆ ಇಲ್ಲಿ ಅತಿ ಹೆಚ್ಚು ಓಟ್ ಬಂದಿದ್ದು ವರ್ತೂರ್ ಅವರಿಗೆ 4 ಜನ ಚೂರಿ ಹಾಕ್ತಾರೆ. ಹಾರ್ಟ್ ಇವ್ರಿಗೆ 4 ಓಟ್ ಬೀಳ್ತವೆ. ವಿಶೇಷವಾಗಿ ತನಿಷಾ, ಕಾರ್ತಿಕ್, ನಮ್ರತ ಮತ್ತು ವಿನಯ್ ಅವರು. ಆದ್ರೆ ಇಲ್ಲಿ ತನಿಷಾ ಮಾತ್ರ ಹಾರ್ಟ್ ಹಾಕಿದಾಗ ವರ್ತೂರ್ ಅವರು ತುಂಬಾ ಫೀಲ್ ಆಗ್ತಾರೆ, ಅಂದ್ರೆ ಒಂಥರ ಹಾರ್ಟ್ ಡ್ಯಾಮೇಜ್ ಆಗುತ್ತೆ, ಆ ತರ ಫೀಲ್ ಆಗ್ತಾರೆ. ಇನ್ನ ನಮ್ರತ್ ಅವ್ರಿಗೆ 3 ಓಟ್ ಬೀಳ್ತವೆ. ಒಂದು ತುಕಾಲಿ ಅವರು, ಒಂದು ವರ್ತೂರ್ ಅವರು, ಒಂದು ತನಿಷಾ ಅವರು. ಅದಾದ್ಮೇಲೆ ಆಲ್ಮೋಸ್ಟ್ ಆಲ್ ಈ ವಾರ ನಾಮಿನೇಟ್ ಆಗಿರೋ ವಿಷಯ ಬಿಟ್ರೆ ಎಲ್ಲರೂ ನಾಮಿನೇಟ್ ಆಗಿದ್ರು. ಆದ್ರೆ ಕ್ಯಾಪ್ಟನ್ಸಿ ಪವರ್ ಇಂದ, ಇಮ್ಯುನಿಟಿ ಪವರ್ ಇಂದ ಸಂಗೀತ ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ ಬಿಗ್ ಬಾಸ್. ಯಾವಾಗಾದ್ರೆ ಇವರು ಫಿನಾಲೆ ಕೈಯಲ್ಲಿ, ಅವ್ರು ಫಿನಾಲೆ ಸ್ಟೇಜ್ ಮೇಲೆ ನಿಮ್ಮ ಜೊತೆಗೆ ಇನ್ನೊಂದು ಹೆಸರು ಯಾರು ತಗೋಬೇಕಂತ ಕೇಳಿದಾಗ ಅಲ್ಲಿ 3 ಮಾತ್ರ 2 ಓಟ್ ಬಂದಿರ್ತಾವ ಅಂತ ಹೇಳಿದಾರೆ. ಒಂದು ಪ್ರತಾಪ್, ಒಂದು ವಿನಯ್, ಒಂದೊಂದು ಕಾರ್ತಿಕ್. ಈ 3ರಲ್ಲಿ ಯಾರನ್ನ ಒಬ್ರು ಸೇವ್ ಮಾಡಬಹುದು ಅಂತ ವಿಷಯ ಬಂದಾಗ ಸಂಗೀತ ಅವರು ಒಂದು ಒಳ್ಳೆ ಕ್ಯಾಲ್ಕುಲೇಟ್ ಮಾಡಿ ಗುಡ್ ಡಿಸಿಷನ್ ತಗೊಂಡ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ವಿನಯ್ ಇರ್ತಾರೆ, ಕಾರ್ತಿಕ್ ಇರ್ತಾರೆ, ಬಟ್ ಅವ್ರು ಸೆಲೆಕ್ಟ್ ಮಾಡಿದ ಮಾತ್ರ ತಮ್ಮನ್ನ ಅಂದ್ರೆ ಪ್ರತಾಪ್ನ. ಖಂಡಿತವಾಗ್ಲೂ ಒಂದು ಒಳ್ಳೆ ಡಿಸಿಷನ್ ಅಂತ ಸಂಗೀತ ಅವ್ರು ಅಂತ ಹೇಳ್ಬೋದು. ಮತ್ತೆ ಈ ವಿಷಯ ಬಗ್ಗೆ ನಿಮ್ಗೆ ಹೇಗ ಅಂತ ಒಂದು ಕಮೆಂಟ್ ಮಾಡಿ. ಈ ವಾರ ನಾಮಿನೇಟ್ ಆಗಿರೋದ್ರಲ್ಲಿ ಪ್ರತಾಪ್, ಸಂಗೀತ ಬಿಟ್ರೆ ಮನೆ ಮಂದಿ ಎಲ್ಲ ಆಗಿದ್ದಾರೆ. ತುಕಾಲಿ ಆಗಿದ್ದಾರೆ, ವರ್ತೂರ್ ಆಗಿದ್ದಾರೆ, ನಮ್ರತ್ ಆಗಿದ್ದಾರೆ, ಕಾರ್ತಿಕ್ ಆಗಿದ್ದಾರೆ, ಅದಾದ್ಮೇಲೆ ವಿನಯ್ ಆಗಿದ್ದಾರೆ, ತನಿಷಾ ಆಗಿದ್ದಾರೆ. ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಸಂಗೀತ ಮತ್ತು ಪ್ರತಾಪ್ನ ಬಿಟ್ಟು. ಇದಾದ್ಮೇಲೆ ನಾಮಿನೇಟ್ ಆದ್ಮೇಲೆ ಒಬ್ಬೊಬ್ರನ್ನ ಕರೆದು ಬಿಗ್ ಬಾಸ್ ಕೇಳ್ತಾರೆ, ನೀವು ಯಾರ ಹೆಸರಾದ್ರೂ ತಗೊಂಡಿದ್ರೆ ಅವ್ರನ್ನ ಹೆಸರನ್ನು ಬಹಿರಂಗ ಪಡಿಸಿ ಅಂತ. ಪ್ರತಾಪ್ ಅವರಿಗೆ ವರ್ತೂರ್ ಅವರು ಪ್ರತಾಪ್ನ ಹೆಸರು ತಗೊಂಡಿದ್ರಂತ ತುಂಬಾ ಎಮೋಷನ್ ಆಗ್ತಾರೆ. ಈ ಸ್ಟೇಟ್ಮೆಂಟ್, ಈ ವಿಡಿಯೋ ನೋಡಿದಾಗ ಎಲ್ಲರೂ ಹೇಗಿದ್ರು ಪ್ರತಾಪ್ ನಾಮಿನೇಟ್ ಆಗಿಲ್ಲ, ಆಗ ಪ್ರತಾಪ್ ಫ್ಯಾನ್ಸ್ ಎಲ್ಲರೂ ವರ್ತೂರ್ ಅವ್ರಿಗೆ ವೋಟ್ ಮಾಡಬಹುದು ಅಂತ ಎಲ್ಲ ಕೆಲವು ಅಭಿಪ್ರಾಯ ತಿಳ್ಸ್ಕೊಂತ ಇದ್ರೆ. ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದ್ರೆ ವರ್ತೂರ್ ಅವರು ಪ್ರತಾಪ್ ಹೆಸರು ತಗೊಳ್ಳೋಂತಾರ ಅಂತ ಯಾರು ಅನ್ಕೊಂಡಿರಲ್ಲ, ಬಟ್ ರೈತರು ಅಂತ ಒಂದಾದಾಗ
ಪ್ರತಾಪ್ ಹೆಸರು ವರ್ತೂರ್ ಅವ್ರು ತಗೊಂತಾರೆ. ತುಂಬಾ ಖುಷಿ ಕೂಡ ಆಗುತ್ತೆ. ಇದು ಯಾಕಂದ್ರೆ ವರ್ತೂರ್ ಒಂದು ಓಟ್ ತಗೊಂಡಿಲ್ಲ ಅಂತೆ ಅಲ್ಲಿ ಪ್ರತಾಪ್ ಹೆಸರು ತಗೊಂಡವ್ರು ಯಾರು ಇದ್ದೇ ಇರಲಿಲ್ಲ, ಆದ್ರೂ ಸೇವನು ಆಗ್ತಿರ್ಲಿಲ್ಲ. ಆದ ಕಾರಣ ತುಂಬಾ ಧನ್ಯವಾದಗಳು ತಿಳಿಸ್ತಾರೆ ಪ್ರತಾಪ್ ಫ್ಯಾನ್ಸ್ ವರ್ತೂರ್ ಅವರಿಗೆ. ನೋಡಿ, ಇದಾದ್ಮೇಲೆ ತುಂಬಾ ಕಾನ್ವರ್ಸೇಷನ್ ಆಗುತ್ತೆ, ಆರ್ಗ್ಯುಮೆಂಟ್ ಆಗುತ್ತೆ ಯಾರಿಗೆ, ಪ್ರತಾಪ್ಗೆ ಮತ್ತು ಸಂಗೀತಗೆ. ಯಾಕಂದ್ರೆ ವಿಕ್ಟಿಮ್ ಕಾರ್ಡ್ ಅಂತ ಪ್ಲೇ ಮಾಡಿದಾಗ ಒಂದು ಅಂದ್ರೆ ಇದು ಬಲಿಪಶು ಕಾರ್ಡು ಪ್ರತಾಪ್ ಕೊಟ್ಟಾಗ ನಾನು ಎಲ್ಲಿ ಬಲಿಪಶು ಆಗಿದ್ದೀನಿ, ನಿಮ್ಗೆ ನಾನು ಬಲಿಪಶು ಮಾಡಿ ಅಂತ ನಿಮ್ಮ ಹತ್ರ ಬಂದಿದ್ದೀನ ಅಂತ ಸಂಗೀತ ಪ್ರಶ್ನೆ ಮಾಡ್ತಾರೆ. ಸಂಗೀತ ಗೊತ್ತಲ್ಲ, ಆಟಿಟ್ಯೂಡ್ ತೋರಿಸ್ತಾ ಇರ್ತಾರೆ ಅವಾಗ. ಯಾಕಂದ್ರೆ ನಿಂಗೆ ಅರ್ಥ ಮಾಡ್ಸಕ್ ಆಗಲ್ಲ, ನೀನ್ ಪದೇ ಅದನ್ನೇ ಕೇಳ್ತಾ ಇರ್ತೀಯ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆದ್ರೂ ನೀವು ಮತ್ತೆ ಅದನ್ನೇ ಕೇಳ್ತೀರಾ ಅಂತೇಳಿ ಸಂಗೀತ ಅಲ್ಲಿಂದ ಎದ್ದೋಗ್ತಾಳೆ. ಬಟ್ ಅಲ್ಲಿಂದ ಎದ್ದೋಗಿದ್ರೆ ಸುಮ್ಕೆ ಆಗಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಬಟ್ ಬಾತ್ರೂಮ್ ಅಲ್ಲಿ ಹೋಗಿ ಇವನ್ನ ಸುಮ್ಕಾದ್ರೆ ಸೇವ್ ಮಾಡ್ದೆ, ಇವ್ನು ಸೇವ್ ಮಾಡಬಾರ್ದ, ಇದು ನಾಮಿನೇಟ್ ಇಂದ ಸೇವ್ ಮಾಡಿ ತಪ್ಪು ಮಾಡಿದೆ ಅಂತ ಹೇಳಿ ಸಂಗೀತ ಅವ್ರ ಬಾಯಿಂದ ಒಂದು ಮಾತು ಬರುತ್ತೆ. ಬಟ್ ಇದು ನೋಡೋರಿಗೆ ಸರಿ ಅನ್ಸಲ್ಲ. ಸೇವ್ ಮಾಡಿದ್ಮೇಲೆ ಈ ರೀತಿ ಮಾತಾಡೋದು ತುಂಬಾ ತಪ್ಪು ಅನ್ಸುತ್ತೆ. ಏನಕ್ಕಂದ್ರೆ ಅಲ್ಲಿ ಕೊಟ್ಟಿರೋ ವರ್ಡ್ಸ್ ಆಗ್ಲಿ, ಅಲ್ಲಿ ಪದಗಳಾಗ್ಲಿ ತುಂಬಾ ಕಾನ್ವರ್ಸೇಷನ್ ಆಗಿತ್ತು, ತುಂಬಾ ಅತ್ಯುತ್ತಮವಾಗಿತ್ತು. ಆದ್ರೆ ಅದಾದ್ಮೇಲೆ ಇಂಥ ಮಾತುಗಳು ಬಂದಾಗ ಆ ವ್ಯಕ್ತಿ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗ ಪೋಟ್ರೆ ಆಗುತ್ತೆ ಅನ್ನೋದು ಯಾವುದೇ ಅನುಮಾನವಿಲ್ಲ. ಈ ವಿಷಯದಲ್ಲಿ ಇನ್ನ ಹೇಳ್ದಲ್ಲ, ನಾಮಿನೇಟ್ ಆಗಿರೋದು ಇಬ್ರು ಬಿಟ್ಟು 6 ಜನ ನಾಮಿನೇಟ್ ಆಗಿದ್ದಾರೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರು ವೋಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದಾದ್ಮೇಲೆ ಬಿಗ್ ಬಾಸ್ ಟಿಕೆಟ್ ಟು ಫೈನಾಲೆ ಒಂದು ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ ಅಂತ ತುಂಬಾ ಅದ್ಭುತ. ಏನಕ್ಕಂದ್ರೆ ನೋಡಿ, ಯಾವ ವ್ಯಕ್ತಿ ಆದ್ರೆ ಟಾಸ್ಕ್ ಆಡಲ್ಲ ಅನ್ಕೊಂಡಿದ್ದೋ ಆ ವ್ಯಕ್ತಿ ತುಂಬಾ ಚೆನ್ನಾಗಿ ಆಡ್ತಾನೆ ಈ ಟಾಸ್ಕ್ ಅಲ್ಲಿ. ಇನ್ನು ವಿಶೇಷವಾಗಿ ಇಲ್ಲಿ ನಮ್ರತರಿಗೆ ಚಾನ್ಸ್ ಕೊಡ್ತಾರೆ. ಏನಕ್ಕೆ ಅಂದ್ರೆ ಇಲ್ಲಿ ನಮ್ರತ ಚಾನ್ಸ್ ಸೆಲೆಕ್ಟ್ ಮಾಡ್ಬೇಕು ಅಲ್ಲಿರೋ ಪ್ಲೇಯರ್ಸ್ ನ. 8 ಜನ ಪ್ಲೇಯರ್ಸ್ ಅಲ್ಲಿ ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಆಡ್ಬೇಕು ಈ ಟಾಸ್ಕ್. 8 ಜನದಲ್ಲಿ 4 ಜನ 3 ಜನನ್ನ ನಿಮ್ಮನ್ನ ಇನ್ಕ್ಲೂಡಿಂಗ್ ಮಾಡ್ಕೊಂಡು 3 ಜನ ಸೆಲೆಕ್ಟ್ ಮಾಡ್ಬೇಕಂತ. ಆ ಸಮಯದಲ್ಲಿ ಅವ್ರು ತುಂಬಾ ಕ್ಯಾಲ್ಕುಲೇಟ್ ಆಗಿ ತಗೊಂತಾರೆ. ಯಾಕೆ ಅಂದ್ರೆ ನೋಡಿ, ವರ್ತೂರ್ ಅವರು ಟಾಸ್ಕ್ ಆಡಲ್ಲ, ಅವ್ರು ಚೆನ್ನಾಗಿ ಆಡೋದಿಲ್ಲ, ಖಂಡಿತವಲ್ಲ ಸೋಲ್ತಾರೆ ಅಂತ. ಅದಾದ್ಮೇಲೆ ಸಂಗೀತ ಹೆಸರು ಅಂತಾರೆ, ಯಾಕಂದ್ರೆ ಅವ್ರಿಗೆ ಬ್ಯಾಲೆನ್ಸ್ ಮಾಡಕ್ ಬರಲ್ಲ ಅಂತ ಇದಕ್ಕಿಂತ ಮುಂಚೆ ಗೊತ್ತಿರುತ್ತೆ. ಸಂಗೀತ ಹೆಸರು ಅಂತಾರೆ. ಅದಾದ್ಮೇಲೆ ಇನ್ನೊಬ್ಬರ ಪ್ರತಾಪ್ ಹೆಸರು ಅಂತಾರೆ. ಏನಕ್ಕಂದ್ರೆ ವಿನಯ್ ಹತ್ರ ಜಗಳಾಡಿ ತುಂಬಾ ಲೋ ಆಗಿರ್ತಾನೆ, ಇವನು ಕರೆಕ್ಟಾಗಿ ಗೇಮ್ ಆಡಲ್ಲ ಅಂತ. ಇವರ ಮೂವರ ಮುಂದೆ ನಾವು ಗೆಲ್ಬಹುದಂತ ಆಲೋಚನೆ ಮಾಡಿರುವ ನಮ್ರತ ಅವರ ಆಲೋಚನೆ ತುಂಬಾ ತಲೆ ಕೆಳಗಾಗುತ್ತೆ ಖಂಡಿತ. ಈ ಟಾಸ್ಕ್ ಶುರು ಆಗುತ್ತೆ. ಈ ಟಾಸ್ಕ್ ಯಾವ ಇರುತ್ತೆ ಅಂತ ಮುಂಚೆ ನಾನು ತಿಳಿಸ್ಕೊಟ್ಟಿದ್ದೆ. ಅದಾದ್ಮೇಲೆ ಟಾಸ್ಕ್ ಏನಿರುತ್ತೆ ಗೊತ್ತಾ, ಒಂದು 3 ಕೋಲ್ ಇರ್ತವೆ, ಒಂದೊಂದು ಫೋಲ್ಡ್ ಮಾಡಿ ಅದನ್ನ ಎತ್ತರಕ್ಕೆ ಬಳಸ್ಕೋಬೇಕು. ಅದ್ರ ಮೇಲೆ ಒಂದು ಗ್ಲಾಸ್ ಬಾಟಲ್ ಇರುತ್ತೆ, ಅದ್ರಲ್ಲಿ ಕಲರ್ ವಾಟರ್ ಇರುತ್ತೆ. ಆ ಕಲರ್ ವಾಟರ್ ನ 1, 2, 3 ಅಂತ ಬಿಗ್ ಬಾಸ್ ಉಸ್ತುವಾರಿ ವಹಿಸಿ ಕೌಂಟ್ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಆ ಬಾಟಲ್ ನ ಆ ಕೋಲ್ ನ 2 ಬ್ಯಾಲೆನ್ಸ್ ಮಾಡ್ಬೇಕು. ಅದು 3 ಟೈಮ್ ತಿರುಗಾಡ್ಬೇಕು, ಆ ಕಡೆ ಈ ಕಡೆ. ಈ ಟಾಸ್ಕ್ ಅಲ್ಲಿ ಮೊದಲನೇದಾಗಿ ಯಾರನ್ನ ಕ್ಯಾಲ್ಕುಲೇಟ್ ಮಾಡಿ ಇವರೆಲ್ಲ ಸೋಲ್ತಾರೆ ಅಂತ ನಮ್ರತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಮ್ರತನೇ ಸೋಲ್ತಾರೆ. ಏನಕ್ಕಂದ್ರೆ ಬಿಳೆ ಪಟ್ಟಿ ಕೆಳಗೆ ಮೇಲೆ ಕೈ ಕೊಂಡಿರ್ತಾರೆ, ಆದ ಕಾರಣ ಅವ್ರು ಸೋಲ್ತಾರೆ. ಇನ್ನು ಬ್ರದರ್ ಬಂದಾಗ ತುಂಬಾ ಅತ್ಯುತ್ತಮವಾಗಿ ಆಡ್ತಾರೆ ಸಂಗೀತ, ವರ್ತೂರು, ಪ್ರತಾಪ್ ಅವರು. ಇಲ್ಲಿ ಸಂಗೀತ ಅವರು ತುಂಬಾ ಹೇಳುತ್ತಾರೆ, ಆ ಗ್ಲಾಸ್ ಬಿದ್ದ್ಬಿಡುತ್ತೆ ಅವ್ರು, ಯಾಕಂದ್ರೆ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಇದಾದ್ಮೇಲೆ ಪ್ರತಾಪ್, ವರ್ತೂರ್ ಅವರು ಉಳಿತಾರೆ. ವರ್ತೂರ್ ಅವರು ಪ್ರತಾಪ್ ತುಂಬಾ ಗೇಮ್ ಚೆನ್ನಾಗಿ ಆಡ್ತಾರೆ. ಬಟ್ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಬಂದು ಅಲ್ಲಿ ಇನ್ನೊಂದು ಕೋಲ್ ಇರುತ್ತೆ, ಆ ಪೋಲ್ ಸಿಕ್ಸ್ಬೇಕು. ಆ ಟೈಮ್ ಅಲ್ಲಿ ಪ್ರತಾಪ್ ಅವರ ಕೋಲ್ ಬಿದ್ದ್ಬಿಡುತ್ತೆ. ಈ ಟಾಸ್ಕ್ ಕೂಡ ವರ್ತೂರ್ ಅವರು ಕಂಪ್ಲೀಟ್ ಮಾಡಿಲ್ಲ, ಬಟ್ ಲಾಸ್ಟ್ ಉಳ್ಕೊಂಡಿದ್ದವ್ರೆ. ಆದ ಕಾರಣ ಈ ಟಾಸ್ಕ್ ಗೆದ್ದಿದ್ ಮಾತ್ರ ವರ್ತೂರ್ ಸಂತೋಷ ಅಂತ ಹೇಳ್ಬೋದು. ಮತ್ತೆ ಈ 4 ಜನ ಟಾಸ್ಕ್ ಆಡ್ತಾರೆ, ಇನ್ನು ಮಿಕ್ಕಿರೋ 4 ಜನ ಏನ್ ಮಾಡ್ತಾರೆ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ಈ 4 ಜನಕ್ಕೂ ಟಾಸ್ಕ್ ಕೊಟ್ಟಿರ್ತಾರೆ, ನೀವು ಯಾರಾದ್ರೂ ಟಾಸ್ಕ್ ಚೆನ್ನಾಗಿ ಆಡ್ತಾರೋ ಅವನ್ನ ಗೆಸ್ ಮಾಡ್ಬೇಕು. ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ನಿಮ್ಗೂ 40 ಪಾಯಿಂಟ್ಸ್ ಬರುತ್ತೆ, ಗೆದ್ದಿರೋಗ 100 ಪಾಯಿಂಟ್ಸ್ ಬರುತ್ತೆ ಅಂತ. ಈ ಪಾಯಿಂಟ್ಸ್ ಯಾವ ರೀತಿ ಅಂದ್ರೆ ವಾರದಲ್ಲಿ ಅಂತ್ಯದಲ್ಲಿ ಕಲೆಕ್ಟ್ ಮಾಡ್ತಾರೆ, ಟೋಟಲ್ ಮಾಡ್ತಾರೆ. ಯಾರು ಅತಿ ಹೆಚ್ಚು ಪಾಯಿಂಟ್ ಇರ್ತಾವೋ ಅವರೇನೆ ಟಿಕೆಟ್ ಟು ಫೈನಲ್ ಹೋಗ್ತಾರೆ. ಆದ ಕಾರಣ ಇಲ್ಲಿ ಕರೆಕ್ಟ್ ಆಗಿ ಗೆಸ್ ಮಾಡಿದ ಮಾತ್ರ ತುಕಾಲಿ ಅವರು. ಮತ್ತೆ ಅದು ಯಾವ ರೀತಿ ಆದ್ರೆ ಫ್ರೆಂಡ್ಶಿಪ್ ಬ್ರ್ಯಾಂಡ್ ಎಲ್ಲೋ ಅಲ್ಲ, ಮತ್ತೆ ಯಾವ ರೀತಿ ಥಿಂಕ್ ಮಾಡ್ದ ಅವ್ರು ವರ್ತೂರ್ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಬಟ್ ಈ ಟಾಸ್ಕ್ ಅಲ್ಲಿ ಗೆಲ್ಲದವರು ವರ್ತೂರ್ ಅವರೇ 100 ಪಾಯಿಂಟ್ ಗಳಿಸ್ತಾರೆ. ಅವ್ರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ಕೆ ವರ್ತೂರ್ ಅವರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ಕೆ ತುಕಾಲಿ ಅವರಿಗೆ 60 ಪಾಯಿಂಟ್ ಸಿಗುತ್ತೆ. ಇನ್ನ ಪ್ರತಾಪ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರ್ತಾರೆ. ಇನ್ನು ಸೆಲೆಕ್ಟ್ ಮಾಡಿದ ಮಾತ್ರ ತನಿಷಾ ಮತ್ತು ವಿನಯ್ ಅವರು ಸೆಲೆಕ್ಟ್ ಮಾಡಿರ್ತಾರೆ. ಆದ ಕಾರಣ ಅವ್ರಿಗೂ 40 ಪಾಯಿಂಟ್ ಸಿಗ್ತವೆ. ಇನ್ನು ಥರ್ಡ್ ಪ್ಲೇಸ್ ಅಲ್ಲಿ ಬಂದಿರೋ ಸಂಗೀತ ಅವರಿಗೆ 30 ಪಾಯಿಂಟ್ ಸಿಗ್ತವೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಿರೋ ಪ್ರತಾಪ್ ಅವರಿಗೆ 40 ಪಾಯಿಂಟ್ ಸಿಗ್ತವೆ. ಗೆಸ್ ಮಾಡಿರೋದಕ್ಕೆ ವರ್ತೂರ್ ಗೆಸ್ ಮಾಡಿರೋದಕ್ಕೆ ತುಕಾಲಿ ಅವರಿಗೆ 60 ಪಾಯಿಂಟ್ ಸಿಗ್ತವೆ. ಈ ರೀತಿಯಾಗಿ ಈ ಟಾಸ್ಕ್ ಅಲ್ಲಿ ಟಿಕೆಟ್ ಟು ಫೈನಲ್ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಮಾತ್ರ ವರ್ತೂರ್ ಅವರು. ತುಂಬಾ ಖುಷಿ ಆಗ್ತಾ ಇತ್ತು ಇಂಥ ಟಾಸ್ಕ್ ನೋಡಿದಾಗ. ಖಂಡಿತವಾಗ್ಲೂ ಇದೇ ರೀತಿ ಟಾಸ್ಕ್ ಆಡ್ತಾ ಇದ್ರೆ ವರ್ತೂರ್ ಅವರು ಕೂಡ ಫೈನಲ್ ಹೋಗೋದ್ರಲ್ಲಿ ಗ್ಯಾರಂಟಿ ಅಂತ ಹೇಳ್ಬೋದು. ಮತ್ತೆ ನೀವ್ ಯಾರು ವರ್ತೂರ್ ಫ್ಯಾನ್ಸ್ ಇದ್ರ, ಯಾರಿಗೆ ವೋಟ್ ಮಾಡ್ತಾ ಇದ್ರ, ಈ ವಾರ ನಾಮಿನೇಟ್ ಆಗಿರೋರಲ್ಲಿ ಯಾರಿಗೆ ಮನೆ ಕಳ್ಸ್ಬೇಕಂತ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರನ್ನ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.